ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಕೆಲವೊಂದು ಸಾರಿ ಅನಿಸುತ್ತೆ, ನಾವೇ ಏನಾದರೂ ಸ್ವತಃ ಮಾಡಿದಾಗ ಇದನ್ನು ನಾನಲ್ವ ಮಾಡಿದ್ದು, ಎಷ್ಟು ಖುಷಿ ಅನಿಸುತ್ತಲ್ವ. ಆವಾಗೇ ನಾವೇನಾದರೂ ಮಾಡಿದಾಗ ಅದನ್ನು ನೋಡಿದಾಗ ಇದು ನಾನು ಮಾಡಿದ್ದು, ನಾನಲ್ವಾ ಡೆಕೋರ್ ಮಾಡಿದ್ದು ಅಂತ ಯಾರು ಬಂದಾಗಲೂ ತೋರಿಸ್ಬೇಕಂದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಇದು ಅಷ್ಟೇ, ಈ ಪಾಟ್ನ ನಾನೇ ಡೆಕೋರ್ ಮಾಡಿದ್ದು. ಕೆಲವೊಂದು ಟೈಮ್ ನನಗೆ ಈ ರೀತಿ ಎಲ್ಲ ಮಾಡಬೇಕಂತ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಇದನ್ನು ನಾನು ಮತ್ತು ನನ್ನ ಮಗ ಇಬ್ಬರು ಸೇರ್ಕೊಂಡು ಮಾಡಿದ್ದು. ಈ ಒಂದನ್ನು ತುಳಸಿ ಗಿಡಕ್ಕೆ ಅಂತ ಮಾಡಿದೆ, ಇನ್ನೊಂದನ್ನು ಹಾಗೆ ಮನಿ ಪ್ಲ್ಯಾಂಟ್ನ ಹಾಕಿದೆ. ಫಸ್ಟು ರೋಸ್ ಗಿಡ ಹಾಕ್ತೆ, ಅದೇನಕ್ಕೂ ಚೆನ್ನಾಗಿ ಬರಲಿಲ್ಲ. ಇವಾಗ ಇದು ಸ್ವಲ್ಪ ಲುಕ್ ಚೆನ್ನಾಗಿ ಬರಲಿಲ್ಲ, ಆದರೂ ಪರವಾಗಿಲ್ಲ. ಇದರಲ್ಲಿ ನಿಂಬೆಹಣ್ಣು ಗಿಡ ಬೆಳೀತಾ ಇದ್ದೀನಿ ಈಗ. ಇನ್ನು ಇವತ್ತು ಬಂದು ನಮ್ಮಮ್ಮ ಬಂದಿದ್ದರು ಊರಿಂದ. ಇನ್ನು ಅಮ್ಮ ಏನೋ ತಾಯಿ ಅಥವಾ ತವರಿಂದ ಯಾರಾದರೂ ನಮ್ಮ ಮನೆಗೆ ಬರ್ತಾಯಿದ್ದಾರೆ, ಗಂಡನ ಮನೆಗೆ ಬರ್ತಾಯಿದ್ದಾರೆ ಅಂತ ಅಂದರೆ ಏನೋ ಒಂಥರ ಖುಷಿ, ಸಂತೋಷ. ಯಾವಾಗ ಬರ್ತಾರೆ, ಅವ್ರನ್ನ ಯಾವಾಗ ನೋಡ್ತೀವಿ ಅನ್ನೋ ಕಾತುರ ನಮ್ಮ ಮನಸ್ಸಲ್ಲಿ ಇರ್ತಾನೆ ಇರ್ತದೆ. ಯಾವಾಗ ಬರ್ತಾರೋ, ಇವಾಗ ಬಂದ್ರೇನೋ, ಆಲೇ ಬಂದೇ ಬಿಟ್ರೇನೋ ಅಂತ ಅನಿಸ್ತಾನೆ ಇರುತ್ತೆ. ಸಡನ್ನಾಗಿ ಇವತ್ತು ನಮ್ಮಮ್ಮ ಮತ್ತು ನನ್ನ ತಮ್ಮ ಬಂದರು. ಈ ದಿನ ಫುಲ್ ಖುಷಿನೇ ಅಂತ ಅನಿಸ್ತಾಯಿತ್ತು ನನಗೆ. ಇನ್ನು ಅಮ್ಮ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕಪ್ ಕಾಫಿನ ಮಾಡಿಕೊಟ್ಟೆ. ಹಾಗೆ ಬರ್ತಾ ಸ್ವಲ್ಪ ತಿಂಡಿನ ತಂದಿದ್ರು ನನ್ನ ಮಗನಿಗೆ ಮತ್ತು ನನಗೆ ಅಂತ. ನನಗೆ ಪಪ್ಸ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಪಪ್ಸ್ನ ತಂದಿದ್ರು. ಇನ್ನು ನನ್ನ ಮಗನಿಗೆ ಜೇಮ್ಸ್ ಇಷ್ಟ, ಹಾಗಾಗಿ ಅವನಿಗೆ ಅಂತ ಜೇಮ್ಸ್ನ ತಂದಿದ್ರು. ಇನ್ನು ಮನೆಗೆ ಬರ್ತಾ ಯಾರೂ ಬರೀ ಕೈಯಲ್ಲಂತೂ ಬರೋದಿಲ್ಲ ಅಲ್ವಾ. ಇನ್ನು ಅವನು ಅಷ್ಟೇ, ಅವ್ರಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಪೀಸ್ ಮಾಡಿಕೊಟ್ಟೆ. ನಮ್ಮ ಮಮ್ಮಿ ಅಂತೂ ಏನೂ ತಿನ್ನೋದಿಲ್ಲ. ಇನ್ನು ನನ್ನ ತಮ್ಮ, ಅವನು ಒಂಥರ ಜಾಸ್ತಿ ನಾಚಿಕೆ ಸ್ವಭಾವದವನು. ಅವನು ಸ್ವಲ್ಪ ನಾಚ್ಕತಾನೆ. ಹಾಗೇನು ನಮ್ಮ ಮಮ್ಮಿ ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು. ಅಡುಗೆ ಮಾಡ್ತೀನಿ, ಊಟ ಮಾಡಿ ಅಂತ ಎಲ್ಲ ಅಂದೆ, ಆದರೆ ಅವು ಆಲೇ ಬಂದಿದ್ದು 4 ಗಂಟೆ ಆಗಿರೋದ್ರಿಂದ ಏನೂ ಊಟ ಮಾಡಲಿಲ್ಲ. ಹಾಗೆ ಸ್ವಲ್ಪ ಸಮಯ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದದ್ದು ತುಂಬಾ ಖುಷಿ ಅನಿಸ್ತು. ಇನ್ನು ನನ್ನ ಮಗಳನ್ನ ನೋಡ್ತಾ ಇರ್ಬೋದು ನೀವು. ನಾವೆಲ್ಲ ಏನೋ ತಿಂತಾಯಿದ್ರೆ ಅವಳು ತಿನ್ನೋ ಥರ, ಅವಳು ಆಲೇ ತಿಂದೇ ಬಿಟ್ಲು ಅನ್ನೋ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ. ಮದುವೆ ಆಗೋ ತನಕ ಅಪ್ಪನ ಮನೇಲಿ ಇದ್ದು, ಮದುವೆ ಆದ ನಂತರ ಯಾವುದೂ ಗೊತ್ತಿಲ್ಲದ ಮನೆಗೆ ಬಂದು ನಾವು ಸೇರಿಕೊಂಡು ಅದೇ ಮನೇಲಿ ನಮ್ಮ ದಿನಗಳನ್ನ ಕಳಿಬೇಕಂತ ಅಂದರೆ ಸ್ಟಾರ್ಟಿಂಗ್ ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ. ನಮ್ಮೋರು ಅನ್ನೋರನ್ನೆಲ್ಲ ಬಿಟ್ಟು ಬೇರೆಯವರು ಅನ್ನೋರನ್ನೆಲ್ಲ ನಮ್ಮೋರು ಅಂತ ಅಂದ್ಕೊಂಡು ನಮ್ಮ ಜೀವನನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇನ್ನು ಹೊಸ ಜೀವನ, ಹೊಸ ಅನುಭವ, ಹಾಗೆ ಹೊಸ ಬದಲಾವಣೆಗಳನ್ನೆಲ್ಲ ನಮ್ಮ ಜೀವನದಲ್ಲಿ ತೊಡಗಿಸ್ಕೊತಾ ಹೋಗ್ತೀವಿ. ಇದೇ ಅಲ್ವಾ ಜೀವನ ಅಲ್ವಾ. ಎಲ್ಲೋ ಇದ್ದು, ಎಲ್ಲೋ ಬಂದು, ಎಲ್ಲೋ ಸೇರಿ, ಎಲ್ಲೋ ನಮ್ಮ ಬದುಕನ್ನ ಕಟ್ಕೋತಾ ಹೋಗ್ತೀವಿ. ಹಾಗೆ ಅದೇ ಟೈಮ್ಗೆ ನನ್ನ ಮಗನೂ ಸುಧಾ ಎದ್ದ. ಇನ್ನು ಅಮ್ಮ, ನಮ್ಮ ಅಜ್ಜಿ ಅವ್ರ ಅಜ್ಜಿ ಬಂದಿರೋದು ಅವನಿಗೆ ಖುಷಿ ಆಯಿತು. ಇನ್ನು ಅವನಿಗೆ ಇಷ್ಟವಾಗಿರೋ ಕುರ್ಕುರೆ ಮತ್ತು ಜೇಮ್ಸ್ ತಂದಿರೋದು ಇನ್ನೂ ಖುಷಿಯಾಗೋಯ್ತು ಅವನಿಗೆ. ಅಮ್ಮ 2 ಪ್ಯಾಕ್ನೂ ತಿಂತೀನಿ ಅಂತ ಕೇಳ್ದೆ. ಬಟ್ ಆದರೆ 2 ಪ್ಯಾಕು ಬೇಡ, 1 ಪ್ಯಾಕ್ ತಿಂದು ಒಂದಿದ್ಕೆ 1 ಪ್ಯಾಕ್ನ ಇಟ್ಬಿಟ್ಟು 1 ಪ್ಯಾಕ್ನ ತಿನ್ನೋಕ್ಕೆ ಅಂತ ಹೋದ. ನಾನು ನಮ್ಮ ಮಮ್ಮಿನ ಹಚ್ಕೊಂಡಿರೋದಕ್ಕಿಂತ ಜಾಸ್ತಿ ಹಚ್ಕೊಂಡಿದ್ದು ನಮ್ಮ ಅಪ್ಪನ. ನಮ್ಮ ಅಣ್ಣ ಬರ್ತಾರೆ, ನಮ್ಮ ಅಣ್ಣ ಮತ್ತು ಅಮ್ಮ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಣ್ಣ ಬರಲಿಲ್ಲ ಇವತ್ತು. ನನ್ನ ತಮ್ಮ ಮತ್ತು ಅಮ್ಮನೇ ಬಂದಿದ್ದರು. ಇನ್ನು ನಮ್ಮ ಅಣ್ಣ ಏನೂ ಬರಲಿಲ್ಲ ಅಂತ ನಮ್ಮ ಮಮ್ಮಿನ ಕೇಳ್ತಾಯಿದ್ದೆ. ಅಣ್ಣ ಏನೋ ಕೆಲಸ ಐತೆ ಅಂತ ಬಂದಿರಲಿಲ್ಲ. ಇನ್ನು ನನ್ನ ತಮ್ಮ, ಅಣ್ಣ ಅಂದರೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಅಣ್ಣ ಅಂದರೆ ನಮ್ಮ ಅಪ್ಪನ್ನ ನಾನು ಅಣ್ಣ ಅಂತ ಕರಿತೇನೆ. ಇನ್ನು ನಮ್ಮ ಅಮ್ಮನ್ನ ಬಂದು ನಾನು ಮಮ್ಮಿ ಅಂತ ಕರಿತೀನಿ. ಇನ್ನು ನಮ್ಮ ಅತ್ತೆನ ಬಂದು ನಾನು ಅಮ್ಮ ಅಂತಲೇ ಕರೆಯೋದು. ಇನ್ನು ನನ್ನ ಮಗ ಎದ್ದ ತಕ್ಷಣ ಅವ್ನಿಗೊಂದು ಲೋಟ ಹಾಲು ಕೊಟ್ಟು ಅಭ್ಯಾಸ. ಹಾಗೆ ಅವನು ಹಾಲು ಕುಡಿಲಿಲ್ಲ ಅಂದರೆ ಸುಮ್ಮನಿರೋದಿಲ್ಲ. ಒಂದು ಲೋಟ ಅವ್ನಿಗೆ ಎದ್ದ ತಕ್ಷಣ ಹಾಲು ಕೊಡಲೇಬೇಕು. ಇನ್ನು ಅವನು ಎದ್ನಲ್ಲ, ಹಾಗೆ ಅವ್ರಿಗೆ ಕಾಫಿನ ಮಾಡಿ ಕೊಟ್ಬಿಟ್ಟು ನನ್ನ ಮಗನಿಗೆ ಒಂದು ಲೋಟ ಹಾಲನ್ನ ಎತ್ತಿಟ್ಟಿದ್ದೆ. ಇನ್ನು ಅವನಿಗೂ ಹಾಲನ್ನ ಕೊಡ್ತಾಯಿದ್ದೆ. ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರ್ತದೆ ತವರಿಂದ ಯಾರು ಬಂದಾಗ ಎಷ್ಟು ಖುಷಿ ಆಯ್ತದೆ, ಆ ಕ್ಷಣ ಎಷ್ಟು ನಮಗೆ ಸಂತೋಷ ಆಯ್ತದೆ ಅಂತ. ತವರಿಂದ ಯಾರು ಬಂದರು, ನಮ್ಮನ್ನ ನೋಡೋಕ್ಕೆ ಅಂತಾನೆ ಬಂದವ್ರೆ ಅಂತಂದರೆ ಇನ್ನೂ ಎಷ್ಟು ಖುಷಿ ಅಲ್ವಾ ನಮಗೆ. ಇನ್ನು ನಮ್ಮ ಗಿಡದಲ್ಲೇ ಸ್ವಲ್ಪ ನಿಂಬೆಹಣ್ಣುಗಳನ್ನ ಬಿಟ್ಟಿದ್ದು. ಹಾಗೆ ನಮ್ಮ ಮಮ್ಮಿಗೆ ಸ್ವಲ್ಪ ನಿಂಬೆಹಣ್ಣ ಕೊಡೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣ ಕೊಡ್ತಾಯಿದ್ದೆ. ಈ ಫ್ರಿಜ್ ಬಂದು ವರ್ಕ್ ಆಗ್ತಾಯಿಲ್ಲ, ಅದು ಕೆಟ್ಟೋಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ಹಣ್ಣಾಗಿರೋವೆಲ್ಲ ಉದುರೋಗ್ತವಲ್ವ, ಆ ನಿಂಬೆಹಣ್ಣುಗಳನ್ನ ಎತ್ತಿಟ್ಟಿದೆ. ಈಗಂತೂ ಈ ಟೈಮಲ್ಲಿ ಜಾಸ್ತಿ ನಿಂಬೆಹಣ್ಣುಗಳು ಬಿಡ್ತಾಯಿದೆ. ಹಾಗಾಗಿ ಮಮ್ಮಿಗೆ ಸ್ವಲ್ಪ ಕೊಟ್ಟೋಡ್ಸೋಣ ಅಂತ ಹೇಳ್ಬಿಟ್ಟು ಕೊಟ್ಟೋಡಿಸ್ತಾಯಿದ್ದೆ. ಇನ್ನು ನೋಡಿ ಎಷ್ಟು ಬೇಗ ದಿನ ಕಳೆದೇ ಹೋಯಿತು. ಅವ್ರು ಬಂದು ಎಷ್ಟು ಬೇಗ ಟೈಮ್ ಹೊಂಟೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಈಗ ಹೋಗ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾಯಿತ್ತು. ಮಮ್ಮಿ ಟೈಮ್ ಆಯಿತು, ಇನ್ನು ಹಾಲು ಕರಿಬೇಕು ಅಂತ ಹೇಳ್ಬಿಟ್ಟು ಸರಿ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಇನ್ನು ಎಷ್ಟೇ ಗಂಡನ ಮನೆಗೆ ಬಂತವ್ರೆ ಅಂದರೆ ಏನೋ ಅತಿಥಿಗಳೇ ಅಲ್ವಾ ಅವರು.
ಹಿಂಗೆ ಬಂದು ಹಿಂಗೆ ಹೋಗೋ ಅತಿಥಿಗಳಾಗ್ಬಿಟ್ಟಿದ್ದಾರೆ ಈಗ. ಹಾಗೆ ಮಮ್ಮಿ ಸರಿ ಆಯಿತು ಹೋಗ್ತೀನಿ ಅಂತ ಹೋಗ್ತಾಯಿದ್ರು. ಇನ್ನು ನಮ್ಮನೆ ಅಕ್ಕಪಕ್ಕ ಅಂತೂ ಈ ಕೋಳಿ, ಈ ಆಡುಮರಿ ಅಂತೂ ಹಾಗೆ ಸುತ್ತಮುತ್ತ ಇರೋ ವಾತಾವರಣ ನೋಡ್ತಾಯಿದ್ರೆ ಮನಸ್ಸಿಗೆ ತುಂಬ ತಂಪು ಅನಿಸುತ್ತೆ. ಹಾಗೆ ಬೇಸಿಗೆ ಟೈಮಲ್ಲಂತೂ ನಮ್ಮ ಮನೆ ಹೊರಗಡೆ ಕೂತ್ಕೊಂಡ್ರೆ ತಣ್ಣಗಿರೋ ಗಾಳಿ ಬೀಸುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ನಾವು ಬದನೆಕಾಯಿನೂ ನೆಟ್ಟಿದ್ದು. ಮಮ್ಮಿ ಬದನೆಕಾಯಿ ಕಿತ್ಕೊಡ್ತೀನಿ ಇರು ಮಮ್ಮಿ ಅಂತ ಅಂದರೂ ಕೇಳಲಿಲ್ಲ. ಬದನೆಕಾಯಿ ಏನು ಬೇಡ ನನಗೆ, ಮನೇಲೇ ಐತೆ ಅಂತ ಹೇಳ್ಬಿಟ್ಟು ಮಮ್ಮಿ ಕುಯ್ಸ್ಕೊಳ್ಳಿಲ್ಲ. ಇನ್ನು ನಾವು ಸ್ವಲ್ಪ ಹೂವಿನ ಗಿಡ ಇರ್ಬೋದು, ಹಾಗೆ ಬದನೆಕಾಯಿ ಗಿಡ ಇರ್ಬೋದು, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ನೆಟ್ಕೊಂಡಿರೋದ್ರಿಂದ ಸಂತೆಯಿಂದ ಜಾಸ್ತಿ ತರಬೇಕು ಅನ್ನೋ ಇದಿಲ್ಲ. ಮನೇಲೇ ಸುತ್ತಮುತ್ತ ಇರೋದೇ ಅಡ್ಜಸ್ಟ್ ಆಗೋಗುತ್ತೆ. ಹಳ್ಳಿ ಜೀವನನೇ ಎಷ್ಟು ಚೆಂದ ಅಲ್ವಾ. ಒಂದಿಲ್ಲ ಅಂದರೂ ಆ ಟೈಮಲ್ಲಿ ಹಾಗೋ ಹೀಗೋ ಕಾಲ ಕಳೆದೇ ಬಿಡ್ಬೋದು. ಇನ್ನು ತರಕಾರಿ ಇಲ್ಲ ಸಾಂಬಾರು ಮಾಡಬೇಕು ಅನ್ನೋ ಟೈಮಲ್ಲಂತೂ ಹೊರಗಡೆ ಹೋಗಿ ಹುಡಿಕೋಬತ್ತು ಅಂದರೆ ಗಂಟಿಗೆ ಸೊಪ್ಪು ಏನೋ ಸಿಗುತ್ತೆ, ಅದನ್ನು ಹಾಕಿ ಸಾಂಬಾರು ಮಾಡಿದ್ರೆ ಆ ದಿನದ ಸಾಂಬಾರು ಇರ್ಬೋದು, ಅಡುಗೆ ಇರ್ಬೋದು, ಹಾಗೇ ಹೋಗುತ್ತೆ. ಹಳ್ಳಿ ಜೀವನ ಏಳೇಳು ಜನ್ಮಕ್ಕೂ ಬೇಕಂತ ಅನಿಸುತ್ತೆ. ಸಿಟಿ ಜೀವನನೂ ಬೆಸ್ಟು, ಹಳ್ಳಿ ಜೀವನನೂ ಬೆಸ್ಟು. ಆದರೆ ನಾವು ಆ ಜೀವನನ ಯಾವ ರೀತಿ ಹರಿದ್ಕೊಂಡು ಬಾಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ಇನ್ನು ಮಮ್ಮಿ ಮತ್ತು ತಮ್ಮ ಹೋದರು. ರೂಮ್ಗಿಡು. ಆಯಿತು, ನೀಟಾಗಿ ಜೋಡಿಸ್ಬೇಕಾಯ್ತಾ ನೀನು? ಹಾಂ, ರೂಮು ನಮ್ಮ ರೂಮಲ್ಲ, ಈ ರೂಮು ಸ್ಟೋರ್ ರೂಮ್. ಎಸ್ತ ಮನೀಶು ಗುಡ್ ಬಾಯೋ ಬ್ಯಾಡ್ ಬಾಯೋ? ಬ್ಯಾಡ್ ಬಾಯಾ? ತಗೋಬಾ ಅದನ್ನ, ಎತ್ತು ತೂಕವಾ. ಬಿಡು ನಾನೇ ಎತ್ಕೋತೀನಿ, ಇಲ್ಲಾಂದ್ರೆ ಇನ್ನೊಂದು ಕವರ್ ಅದೇ, ಅದು ಎತ್ಕೋ. ಅದರೊಳಗಡೆ ಇನ್ನೊಂದು ಕವರ್ ಅದೇ. ಏನದು, ಯಾರು ತಂದಿದ್ದು? ತಗೋಬಾ. ನೀನೇ ಎಲ್ಲ ನೆತ್ತಿರ್ತೀಯಲ್ವ ಮಗನೇ, ಅಜ್ಜಿ ತಂದಿರವ. ನೀಟಾಗಿ ಜೋಡಿಸಿಡ್ಬೇಕು. ಹಂಗೆ. ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತೀಯಲ್ವ ಮಗನೇ ನೀನು? ಅದನ್ನೇ ಎತ್ಕೊಬಾ ಮಗನೇ. ಆ ಕವರ್ನೇ ಎತ್ಕೊಬಾ, ಆ ಬ್ಯಾಗ್ನೇ ತಗೋಬಾ. ಆಯ್ತು ಹಂಗೆ. ತಗೋಬಾ. ಗುಡ್ ಬಾಯ್ ಮನೀಶಿ, ಸೇ ಗುಡ್ ಬಾಯ್. ಹುಚ್ಚೋಯ್ತಾ ಇದ್ದದು. ನಾನೇ ಎತ್ತಿಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಕ್ತಾ. ಇನ್ನು ಹಾಗೆ ನಮ್ಮ ಅಪ್ಪವ್ರು ಬಂದು ಈ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣೆಲ್ಲ ತೋಟದಲ್ಲಿ ಬಿಟ್ಟಿತ್ತಂತ ಕಿತ್ಕೊಬಂದಿದ್ರು. ಈ ರೀತಿಯಾಗಿ ಟೊಮೊಟೊ ಕಾಯಿಗಳನ್ನ ಕಿತ್ಕೊಬಂದರೆ ಸ್ವಲ್ಪ ಜಾಸ್ತಿ ದಿನವೇ ಸ್ಟೋರ್ ಮಡಿಕೋಬೋದು. ಅಪ್ಪವರು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊಗಳನ್ನ ಫಸ್ಟೇ ಕಿತ್ಕೊಬಂದ್ಬಿಟ್ಟಿದ್ರು. ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮನೆ ಫ್ರಿಜ್ಜು ಕೆಟ್ಟೋಗಿರೋದ್ರಿಂದ ಈಗ ಫ್ರಿಜ್ಜಲ್ಲಿ ಮಡ್ಗೊಳಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಚೀಲ ಹಾಕ್ಬಿಟ್ಟು ಗಾಳಿಯಲ್ಲಿ ಹಾರಾಕಿದ್ರೆ ಸ್ವಲ್ಪ ಜಾಸ್ತಿ ದಿನವೇ ತರಕಾರಿಗಳನ್ನ ಸ್ಟೋರ್ ಮಡಿಕೋಬೋದು. ಈ ರೀತಿಯಾಗಿ ಕಾಯಿಗಳನ್ನ ತುಂಬ ದಿನವೇ ಯೂಸ್ ಮಾಡ್ಬೋದು, ಬೇಗ ಕೊಳ್ತೋಗೋದಿಲ್ಲ. ಹಾಗೆ ಒಳಗಡೆ ಎಲ್ಲ ಹುಳ ಆಡ್ತಾ ಇರುತ್ತೆ ಹಣ್ಣಾಗ್ಬಿಟ್ರೆ. ಹಾಗಾಗಿ ಈ ರೀತಿ ಕಾಯಿ ಹಣ್ಣುಗಳನ್ನ ಕಿತ್ತಿಟ್ಕೊಬಿಟ್ರೆ ಸ್ವಲ್ಪ ಜಾಸ್ತಿ ದಿನವೇ ಸ್ಟೋರ್ ಮಾಡಿ ಇಟ್ಕೊಬೋದಲ್ವ. ಹಾಗಾಗಿ ಕಾಯಿ ಟೊಮೊಟೊ ಹಣ್ಣೆ ಕಿತ್ಕೊಬಂದಿದ್ರು. ಇನ್ನು ಮೆಣಸಿನ್ಕಾಯಿನೂ ಅಷ್ಟೇ, ನಮ್ಮ ಗದ್ದೆಲ್ಲೇ ನಾವೇ ಬೆಳೆದಿದ್ದು ಅಂತ ಮೆಣಸಿನ್ಕಾಯಿನೂ ಖಾಲಿಯಾಗಿದ್ದು ಅಂತ ಹೇಳ್ಬಿಟ್ಟು ಕಿತ್ಕೊಬಂದಿದ್ರು. ಇದನ್ನೆಲ್ಲ ಸ್ಟೋರ್ ಮಾಡಿಟ್ಟು ಇನ್ನು ಮಮ್ಮಿ ಬರ್ತಾ ಏನೇನೆಲ್ಲ ತಂದಿದ್ರು ಮತ್ತು ಎಷ್ಟೆಲ್ಲ ಅದೆಲ್ಲ ನಮ್ಮ ಮಮ್ಮಿನೇ ಬೆಳೆದಿರೋದು, ಅಂದರೆ ತೋಟದ ಗದ್ದೆ ಹತ್ರ ಬೆಳೆದಿದ್ರು. ಹಾಗಾಗಿ ತೊಗೊಬಂದಿದ್ರು. ಅದನ್ನು ಅಷ್ಟೇ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಬಿಡೋಣ, ಬಿಸಿಲಿಗೆಲ್ಲ ಒಣಗಾಕಿದ್ರೆ ಒಳ್ಳೆಯದು, ಬೇಗ ಹುಳ ಬೀಳೋದಿಲ್ಲ ಅಂತ ಅಂದ್ಕೊಳ್ತಾಯಿದ್ದೆ. ಈ ಬೆಳ್ಳುಳ್ಳಿನೂ ಅಷ್ಟೇ ಮಮ್ಮಿಯವರೇ ಬೆಳೆದಿದ್ದು. ಈ ರೀತಿಯಾಗಿ ಜುಟ್ಟನ್ನು ಸಹಿತ ಇಟ್ಟರೆ, ಅಂದರೆ ಮೇಲ್ಗಡೆ ಇರೋದನ್ನ ಕೀಳ್ದೇ ಇಟ್ಟರೆ ಬೇಗ ಜೊಳ್ಳಾಗೋದಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ದಿನವೇ ಸ್ಟೋರ್ ಮಡಿಕೋಬೋದು. ಹಾಗಾಗಿ ನಾನೇನು ಅದನ್ನೆಲ್ಲ ಬುಡ್ಸೆಲ್ಲ ಇಟ್ಕೊತಾ ಇರಲಿಲ್ಲ, ಹಾಗೆ ಎತ್ತಿಟ್ಕೊಂಡೆ. ಇನ್ನು ನನ್ನ ತಂಗಿಗೆ ಇವಾಗ ಅವಳಿಗೆ 5 ಮಂತ್ ರನ್ನಿಂಗ್ ಇರೋದ್ರಿಂದ ಅಂಗನವಾಡಿಯಿಂದ ಸ್ವಲ್ಪ ದಿನಸಿ ಎಲ್ಲ ಕೊಡ್ತಾರಲ್ವ, ಅದರಲ್ಲಿ ಗೋಧಿ ನುಚ್ಚನ್ನ ಕೊಟ್ಟಿದ್ದರು. ಅದನ್ನು ನಮ್ಮ ಮಮ್ಮಿ ಯೂಸ್ ಮಾಡೋದಿಲ್ಲ. ಇನ್ನು ನಮ್ಮನೆ ಕೋಳಿ ಸಾಕಿರೋದ್ರಿಂದ ಕೋಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು
ಹಾಗೆ ಚಪಾತಿ ಹಿಟ್ಗೂ ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದೆ. ಎರಡು ಪ್ಯಾಕಲ್ಲೂ ಮಮ್ಮಿ ಕೊಟ್ಟೊಳಿಸಿದ್ರು ಗೋಧಿ ನುಚ್ಚನ್ನ. ಇದನ್ನು ಹಾಗೆ ಎತ್ತಿಕ್ತೆ ಬಿಸಿಲಿಗೆ ಒಣಗಾಕೋಣ ಅಂತ ಹೇಳ್ಬಿಟ್ಟು. ಉದ್ದಿನ ಕಾಳನ್ನು ಕೊಟ್ಟೊಳಿಸಿದ್ರು, ಮೆಂತ್ಯ ಮುದ್ದೆ ಮಾಡಬೇಕಂತ ಹೇಳ್ತಿದ್ರು ಅಮ್ಮ. ಹಾಗಾಗಿ ಉದ್ದಿನ ಕಾಳು ಸುಧಾ ಎಲ್ಲನೂ ನಾವೇ ಬೆಳೆದಿದ್ದೀವಿ ಅಂತ ಹೇಳ್ತಾವಳೆ ಇವಳು ಅಂತ ಅನ್ಕೋಬೋದು. ಎಲ್ಲ ನಾವು ಬೆಳೆದಿರೋದನ್ನ ನಾವು ಬೆಳೆದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದಲ್ವ. ಅದರಲ್ಲೂ ನಾವು ಬೆಳೆದಿರೋ ಬೆಳೆಗಳು ನಮ್ಮ ಕೈಗೆ ಹತ್ತಿದಾಗ ಅದನ್ನು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವ. ಹಾಗೆ ಉದ್ದಿನ ಕಾಳು ಮಮ್ಮಿನೇ ಕೊಟ್ಟೊಳಿಸಿದ್ರು. ಅವರೆಕಾಳು ಸ್ವಲ್ಪ ತೊಗೊಬಂದಿದ್ರು. ಇನ್ನು ಬಿಸಿಲಿತ್ತಲ್ಲ, ಒಣಗಾಕ್ಬಿಡೋಣ. ಎರಡು ದಿನದಿಂದ ಮಳೆ ಬರ್ತಾನೆ ಇತ್ತು. ಇವತ್ತು ಪರವಾಗಿಲ್ಲ, ಹಾಗೆ ಸ್ವಲ್ಪ ಬಿಸಿಲೈತೆ, ಮೇಲ್ಗಡೆ ಒಣಗಾಕ್ಬಿಡೋಣ ಅಂತ ಅಂದ್ಕೊಂಡು ಮೇಲ್ಗಡೆ ತಗೋಗ್ತಾಯಿದ್ದೆ. ಬಟ್ ಎತ್ತಕ್ಕಾಗ್ತಾ ಇರಲಿಲ್ಲ, ಆದರೂ ಸಾಹಸ ಮಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ತೂಕನೇ ಇತ್ತು. ಇನ್ನು ಮೇಲ್ಗಡೆ ಈ ರೀತಿ ಬಿಸಿಲಿದ್ದಾಗ ಒಣಗಾಕೊಂಡ್ರೆ ಆರಾಮಾಗಿ ಒಣಗಾಕೊಂಡ್ಬಿಡ್ಬೋದು. ಸ್ವಲ್ಪ ಮೇಲ್ಗಡೆ ಮಳೆ ನೀರು ಬೀಳೋದ್ರಿಂದ ಸ್ವಲ್ಪ ಪಾಚಿ ಬಂದಿತ್ತು. ಹಾಗೆ ಚೀಲ ಹಾಸ್ಬಿಟ್ಟು ಒಣಗಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಣಗಾಕೋತಾ ಇದೆ. ಇನ್ನು ಮಳೆ ಬಂದ್ರೂ ಅಷ್ಟೇ ಚೀಲ ಹಾಕಿದ್ರೆ ಆ ಚೀಲ ಸಹಿತ ಎತ್ತಿಟ್ಕೊಬಿಡ್ಬೋದು ಬೇಗ. ಇಲ್ಲ ಅಂತ ಅಂದರೆ ನೆಲದಿಂದ ಗೋರಿ ಎತ್ತಿಕ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ. ಹಾಗಾಗಿ ಚೀಲದಲ್ಲೇ ಒಣಗಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಣಗಾಕೋತಾ ಇದ್ದೆ. ನನ್ನ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ಆದಷ್ಟು ಪ್ಲೀಸ್ ನನ್ನ ವೀಡಿಯೋಸ್ನೆಲ್ಲ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸ್ವಲ್ಪ ನನಗೂ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಅಂದರೆ ನನ್ನ ವೀಡಿಯೋ ಇಂಟ್ರೆಸ್ಟ್ ಆಗಿದೆ, ನಾನು ವೀಡಿಯೋ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಮತ್ತಷ್ಟು ಕಂಟೆಂಟ್ ಮೂಲಕ ನಿಮ್ಮ ಜೊತೆ ನಾನು ನನ್ನ ದಿನಗಳನ್ನ ಶೇರ್ ಮಾಡ್ಕೋತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ಕಾಳುಗಳೆಲ್ಲ ತಂದಿರೋದನ್ನೆಲ್ಲ ಒಣಗಾಕೊಂಡೆ. ಮನೇಲಿ 2 ಮಕ್ಕಳನ್ನ ಹಿಡ್ಕೊಂಡು ಮನೆ ಕೆಲಸನ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ. ಆ ಮಕ್ಕಳು, ನನ್ನ ಮಗಳು ಅಂತೂ ಮನೆ ಕಳೋದೇ ಇಲ್ಲ. ಬೆಳಗ್ಗೆ 9 ಗಂಟೆಗೆಲ್ಲ ಮಲಗಿದ್ದು ಎದ್ಬಿಟ್ರೆ ಇನ್ನು ಆ ದಿನ ಪೂರ ನಿದ್ದೆ ಮಾಡೋದೇ ಇಲ್ಲ. ಇನ್ನು ಅವಳು ಮಲಗಿರೋ ಟೈಮಲ್ಲೋ ಅಥವಾ ನಮ್ಮ ಅತ್ತೆ ಎತ್ಕೊಂಡಿರೋ ಟೈಮಲ್ಲೋ ನನ್ನ ಕೆಲಸನ ನಾನು ಮಾಡ್ಕೋತೀನಿ. ಇಲ್ಲ ಅವಳು ಮಲಗೋದೇ ಇಲ್ಲ ಅಂತಂದರೆ ನನ್ನ ಕೆಲಸ ಏನೂ ಮಾಡೋಕ್ಕೆ ಆಗೋದಿಲ್ಲ. ನಮ್ಮಮ್ಮ ಎತ್ಕೊಂಡಿರ್ತಾರಲ್ಲ ಆ ಟೈಮಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸನ ಮಾಡ್ಕೋತೀನಿ ಅಷ್ಟೇ. ಅಮ್ಮ ಕೊಟ್ಟಿದ್ದಂತಹ ತಡ್ನಿಕಾಳು, ಅವರೆಕಾಳು, ಹಾಗೆ ಗೋಧಿ ನುಚ್ಚು, ಇನ್ನು ಮನೇಲೇ ಸ್ವಲ್ಪ ಕಾಳುಗಳಿತ್ತು, ಅದನ್ನು ಒಣಗಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಣಗಾಕೊಂಡೆ. ಇದನ್ನೆಲ್ಲ ಒಣಗಾಕ್ಬಿಟ್ಟು ಕೆಳಗಡೆ ಹೋಗೋಷ್ಟೊತ್ತಿಗೆ ನನ್ನ ಮಗಳೇದಿದ್ದು, ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಹಾಗೆ ಗಿಡದಲ್ಲಿ ಸ್ವಲ್ಪ ಕನಕಾಂಬರ ಹೂವು, ಕಾಕಡ ಹೂವು, ಗುಲಾಬಿ ಎಲ್ಲ ಬಿಟ್ಟಿದ್ದು. ಗುಲಾಬಿ ಅಂತೂ ಈಗಂತೂ ತುಂಬ ಚೆನ್ನಾಗಿ ಅಳ್ತಾನೆ ಇರುತ್ತೆ. ಡೈಲಿ ಕುಯ್ಕೊಳ್ತಾ ಇದ್ದರೆ ಡೈಲಿ ಅಳ್ತಾನೆ ಇರುತ್ತೆ, ಚೆನ್ನಾಗಿ ಅಳ್ತಾವೆ ಹೂಗಳು. ಇನ್ನು ಕಾಕಡ ಹೂವನ್ನ 1-2 ದಿನ ಬಿಟ್ಟು ಬಿಡಿಸ್ಕೊಂಡ್ರು ಏನು ಅನ್ಸೋದಿಲ್ಲ. ಇನ್ನು ಕನಕಾಂಬರ ಹೂವನ್ನಂತೂ ಒಂದಿನ ಬಿಟ್ಟು ಒಂದಿನ ಬಿಡಿಸ್ಕೊಳ್ಳಿಲ್ಲ ಅಂತ ಅಂದರೆ ಹೂವೆಲ್ಲ ಉದುರೇ ಹೋಗುತ್ತೆ. ಇವತ್ತು ಸ್ವಲ್ಪ ಸೋನೆ ಎಲ್ಲ ಬಂದಿರೋದ್ರಿಂದ ಹೂವೆಲ್ಲ ಸ್ವಲ್ಪ ಮೆತ್ತೆ ಆಗೋಗಿದ್ದು. ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಕಟ್ಟಿದ್ರೆ ಬೇಗ ಕಟ್ಟಾಗುತ್ತೆ, ಮತ್ತು ತೇವ ಇದ್ದರೆ ತಟ್ಟೆಲ್ಲ ಕಟ್ತಾನೆ ಮುರಿದೋಗುತ್ತೆ. ಹಾಗಾಗಿ ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕ್ತಾಯಿದ್ದೆ. ಇನ್ನು ಈ ಹೂಗಳೆಲ್ಲ ಕಟ್ಟು ಅಮ್ಮ ಎಷ್ಟು ರೂಪಾಯಿಗೆ ಮಾರ್ಬೋದು, ಇಷ್ಟು ಹೂಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನೀವು ಹೇಳಿ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟೆಲ್ಲ ನನಗೆ ಕನಕಾಂಬರ ಹೂವು, ಕಾಕಡ ಹೂವೆಲ್ಲ ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ. ಬರೀ ದಪ್ಪ ಹೂವು ಮಾತ್ರ ಕಟ್ತಾಯಿದ್ದೆ. ಅದು ಕಲ್ತಾಯಿದ್ಲೆ ಇದನ್ನು ಸುಧಾ ಕಲ್ತ್ಕೊಂಡೆ. ಇಷ್ಟೆಲ್ಲ ಹೂವನ್ನ ಕಟ್ಟಾಯಿತು. ಇನ್ನು ನೋಡಿ ಇಷ್ಟುದ್ದ ಹೂವಾಗೈತೆ. ಇಷ್ಟಕ್ಕೆ ಹಬ್ಬಬ್ಬ 2-3 ಆಗೈತೆ ಅನಿಸುತ್ತೆ. ಇಷ್ಟಕ್ಕೆ ಎಷ್ಟು ಕೊಡ್ಬೋದು ದುಡ್ಡನ್ನ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಮ್ಮಮ್ಮ ಎಷ್ಟು ಹೂವನ್ನ ಎಷ್ಟು ದುಡ್ಡಿಗೆ ಮಾರಿದ್ರು ಅಂತ ನಾನು ನಿಮಗೆ ತಿಳಿಸ್ತೀನಿ. ಎಷ್ಟು ಕಮ್ಮಿ ಬೆಲೆಗೆ ಮಾರ್ತಾರೆ ಅಂತ ಅಂದರೆ ತುಂಬ ಕಮ್ಮಿ ಬೆಲೆಗೆ ತಗೋತಾರೆ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ನ ಮಾಡಿ ಆ್ಯಂಡ್ ಶೇರ್ನ ಮಾಡಿ. ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್